ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಇವತ್ತಿನ ವಿಷಯ ಪ್ರಾಡಕ್ಟ್ ಮೆಥಡ್. 6 ಅಂಕಕ್ಕೆ ಫಿಕ್ಸ್ ಕೇಳ್ತಾರೆ. ಭಾಳ ಸಿಂಪಲ್ ಅದ. ಇದನ್ನು ನೀವು ಕಲಿತಾ ಹೋಗ್ರಿ, ಭಾಳ ಸಿಂಪಲ್ ಆಗ್ತದೆ ಅಂತೇಳಿ ಹೇಳ್ತಾ ಸೊ ಪ್ರಾಡಕ್ಟ್ ಮೆಥಡನ್ನು ನಾವು ಪ್ರಾರಂಭ ಮಾಡೋಣ. ಇದೇ ರೀತಿಯಾಗಿ ಪ್ರಶ್ನೆ ಬರ್ತದೆ ನೋಡ್ರಿ ಎಕ್ಸಾಮ್ದಾಗ. ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೊ ಇದೇ ರೀತಿಯಾದಂಥ ಪ್ರಶ್ನೆ ಬರ್ತದೆ. ಈ ರೀತಿಯಾದಂಥ ಪ್ರಶ್ನೆ ಬಂದಾಗ ಇದನ್ನು ಯಾವ ರೀತಿಯಾಗಿ ನಾವು ಸೊಲ್ಯೂಷನನ್ನು ಮಾಡ್ಬೋದು ಅಂತೇಳಿ ನೋಡ್ಕೊತ ಹೋಗೋಣ. ನೋಡಿ, ಮೊದಲನೇದಾಗಿ ಯಾರ್ಯಾರು ಪಾರ್ಟ್ನರ್ಸ್ ಅಂತೇಳಿ ಅಂದಾಗ ಇದೇ ರೀತಿ ಪ್ರಶ್ನೆ ಬರ್ತದೆ. ಸೊ ಮೊದಲನೇದಾಗಿ ರಾಜು, ರವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ರಾಜು ಮತ್ತು ರವಿ ಅನ್ನುವಂಥ ಪಾಲುದಾರರ ಸಂಸ್ಥೆ ಒಳಗೆ ಡ್ಯೂರಿಂಗ್ ಅ ಇಯರ್ ಎಂಡೆಡ್, ವರ್ಷ ಯಾವಾಗ ಮುಗಿತದ ಅಂತೇಳಿ ಅಂದಾಗ 31/3/2023 ವರ್ಷ ಮುಗಿತದ. ನೋಡ್ರಿ, ವರ್ಷ ಯಾವಾಗ ಪ್ರಾರಂಭ ಆಗ್ತದಂದ್ರೆ 1/4/2024 1/4 ಅಥವಾ 1 ಏಪ್ರಿಲ್ಗೆ ಪ್ರಾರಂಭವಾಗ್ತದೆ. ನೆನಪಿಟ್ಕೊಂಡ್ರಿ, 31 ಮಾರ್ಚ್ಗೆ ಮುಗಿತದ. ನೀವು ಇದರ ಬಗ್ಗೆ ನೀವು ಫಸ್ಟ್ ಇಯರಲ್ಲೇ ಕಲ್ತಿರ್ತೀರಿ. ಸೊ ನೆಕ್ಸ್ಟ್ ಈತ ಏನು ಮಾಡ್ತಾನಂದ್ರೆ ದ ಡ್ರಾಯಿಂಗ್ಸ್ ಆಫ್ ಮಿಸ್ಟರ್ ರಾಜು ಆರ್ ಆಸ್ ಫಾಲೋಸ್. ರಾಜು ಅವರ ಡ್ರಾಯಿಂಗ್ಸ್ಗಳನ್ನು ಏನು ಮಾಡಿದಾರೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ರಾಜು ಅವರು ಏನು ಮಾಡ್ತಾರಂದ್ರೆ 1/6/2022 4,000 ರೂಪಾಯಿ ತಗೋತಾರೆ. ಎರಡನೇದಾಗಿ 6,000 ರೂಪಾಯಿನ 30/9/2022 ತಗೋತಾರೆ. ಮೂರನೇ ರೀತಿಯಾಗಿ ಮತ್ತೆ ರೊಕ್ಕ ತಗೋತಾರೆ. ಯಾವುದು ಅಂತೇಳಿ ಅಂದಾಗ 1/12/2022 ತಗೋತಾರೆ. ಕೊನೆಯದಾಗಿ 31/3/2023 ತಗೋತಾರ. ವರ್ಷ ಯಾವಾಗ ಕ್ಲೋಸ್ ಆಗ್ತದ ಕೊಟ್ಟಿರ್ತಾರ ನೋಡ್ರಿ. ಎಷ್ಟು? 31/3/2023 ವರ್ಷ ಕ್ಲೋಸ್ ಆಗ್ತದ. ಮುಂದೆ ನೋಡೋಣ ಅಂತ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಮಿಸ್ಟರ್ ರಾಜು ಡ್ರಾಯಿಂಗ್ಸ್ ಅಟ್ 8%. 8% ಅದ, 8% ಅದ ನೋಡ್ರಿ. ನೆನಪಿಟ್ಕೊಡ್ರಿ, 8% ಅದ. ಯಾವ ಮೆಥಡ್ ಅಂತ ಹೇಳಿದಾಗ ಪ್ರಾಡಕ್ಟ್ ಮೆಥಡ್. ಫಸ್ಟಿಗೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ರಾಜು. ಯಾರು ತಗೊಂಡ್ರ ರೊಕ್ಕ? ರಾಜು ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಹೇಳಿ ಬರೀಬೇಕು. ಬರೆದು ಈ ರೀತಿ ಕಾಲಮ್ ಹಾಕೋಬೇಕು. 1ನೇ ಕಾಲಮ್ನಾಗ ಡೇಟ್ ಆಫ್ ಡ್ರಾಯಿಂಗ್ಸ್, 1ನೇ ಕಾಲಮ್ನಾಗ ಡೇಟ್ ಆಫ್ ಡ್ರಾಯಿಂಗ್ಸ್, 2ನೇ ಕಾಲಮ್ನಾಗ ಅಮೌಂಟ್ ಆಫ್ ಡ್ರಾಯಿಂಗ್ಸ್, 3ನೇ ಕಾಲಮ್ನಾಗ ಟೈಮ್ ಪೀರಿಯಡ್ ಅಂದ್ರೂ ನಡೀತದ ಅಥವಾ ಔಟ್ ಸ್ಟ್ಯಾಂಡಿಂಗ್ ಮಂತ್ ಅಂದ್ರೂ ನಡೀತದ. ಹೌದಾ? ಸೊ ಔಟ್ ಸ್ಟ್ಯಾಂಡಿಂಗ್ ಮಂತ್ ಅಂದ್ರೂ ನಡೀತದ. ಕೊನೆಯಲ್ಲಿ ಪ್ರಾಡಕ್ಟ್ ಅಂತೇಳಿ ಅನ್ನಬೇಕು. ಪ್ರಾಡಕ್ಟ್ ಇನ್ ರುಪೀಸ್ ಅಂತೇಳಿ ಅನ್ನಬೇಕು. ಅಂದ್ಕೊಂಡು ನಾ ಭಾಳ ಸಿಂಪಲ್ ಹೇಳ್ತೀನಿ. ಫಸ್ಟಿಗೆ ಎಲ್ಲ ಡೇಟ್ಗಳನ್ನು ಬರ್ಕೊಡ್ರಿ. ಎಲ್ಲ ಡೇಟ್ಗಳು 1/6/2022, 30/9/2022, 1/12/2022, 31 ಎಲ್ಲ ಡೇಟ್ಗಳು ಬರ್ಕೊಂಡ್ರೆ ಅಮೌಂಟ್ ಏನೇನು ತೊಗೊಳೋಣ? ಒಂದ್ಸಲ 4 ತೊಗೊಳೋಣ, ಒಂದ್ಸಲ 6 ತೊಗೊಳೋಣ, 2 ತೊಗೊಳೋಣ, 3 ತೊಗೊಳೋಣ. ಸೊ ಯಾವ್ಯಾವ ಡೇಟಿಗೆ ಏನೇನು ಅಮೌಂಟ್ ತೊಗೊಳೋಣ ಬರ್ದೀವಿ. 1/6/2022 ಎಷ್ಟು ರೊಕ್ಕ ತೊಗೊಳೋಣ? 4,000 ರೂಪಾಯಿ ತೊಗೊಳೋಣ. ಈಗ ನಾವು ಏನು ಮಾಡ್ಬೇಕಂದ್ರೆ ಎಷ್ಟು ತಿಂಗಳಾಗ್ತದೆ, ವರ್ಷ ಯಾವಾಗ ಮುಗೀತದ ಅಂತೇಳಿ ಅಂದಾಗ 31/3/2023 ಮುಗೀತದ್ರಿ. ಇಲ್ಲಿಗೆ ಮುಗೀತದ ವರ್ಷ. ಓಕೆ, ಹಾಗಾಗಿ ನಾವು ಎಣಿಸ್ತಾ ಹೋಗೋಣ. ಹೌದಾ? ಇವ ಎಷ್ಟನೇ ತಿಂಗಳು ತೊಗೊಳೋಣಂದ್ರೆ 6ನೇ ತಿಂಗಳ. ಸೊ 6ನೇ ತಿಂಗಳು ತೊಗೊಳೋಣ ಅಂತೇಳಿ ಅಂದಾಗ ನಾವು ಎಲ್ಲಿಂದ ಎಣಿಸ್ಬೇಕು? 4ನೇ ತಿಂಗಳ, 5ನೇ ತಿಂಗಳ, 6ನೇ ತಿಂಗಳ, ಇಲ್ಲಿಂದ ಚಲೋ ಹೋಗ್ತದೆ ನೋಡ್ರಿ. ಸೊ 6ನೇ ತಿಂಗಳ, 7ನೇ ತಿಂಗಳ, 8ನೇ ತಿಂಗಳ, 9ನೇ ತಿಂಗಳ, 10ನೇ ತಿಂಗಳ, 11ನೇ ತಿಂಗಳ, 12, 12ನೇ ತಿಂಗಳ. ಇದಾದ್ರೊಳಗೆ ಮತ್ತೇನಾಗ್ತದೆ? 1, 2, 3 ಹಾಗಾಗಿ ಎಣಿಸ್ಕೊಡ್ರಿ. ಇಲ್ಲಿ ಭಾಳ ಇಂಪಾರ್ಟೆಂಟ್ ನೋಡ್ರಿ. 1ನೇ ತಾರೀಕಿಗೆ ತೊಗೊಳೋಣಂದ್ರೆ ನಾವು 1ನೇ ತಾರೀಕಿಗೆ ಯಾರ ಕಡೆಯಿಂದ ರೊಕ್ಕ ಇಸ್ಕೊಂಡೇವಂದ್ರೆ ಆ ತಿಂಗಳ ಬಡ್ಡಿ ಕೊಡ್ತೀವಿ. 30ನೇ ತಾರೀಕಿಗೆ ಇಸ್ಕೊಂಡೇವಂದ್ರೆ ಮಗ್ಗಲ್ ತಿಂಗಳದಂದು ಕೊಡ್ತೀವಿ, ಬಾಜು ತಿಂಗಳಿಂದ ಕೊಡ್ತೀವಿ. ಹಾಗಾಗಿ ಈತ 6ನೇ ತಿಂಗಳು ತೊಗೊಳೋಣಂದ್ರೆ ಎಷ್ಟಾಗ್ತದೆ ಎಣಿಸ್ಕೊಡ್ರಿ? 6, 7. ಸೊ ಎಣಿಸ್ಕೊಂಡ್ಬಿಡ್ತೀವಿ ನೋಡಿ ಇಲ್ಲಿ. 1, 2, 3, 4, 5, 6, 7, 8, 9, 10. ಎಷ್ಟು ತಿಂಗಳಾಯ್ತು ಔಟ್ ಸ್ಟ್ಯಾಂಡಿಂಗ್ ಮಂತ್? 10 ತಿಂಗಳು ನೋಡ್ರಿ. ಕ್ಲಿಯರ್? ಸ್ವಲ್ಪ ಡೌಟ್ ಇದ್ರು ಮುಂದೆ ಅರ್ಥ ಆಗ್ತದೆ. ಮತ್ತೆ ರೊಕ್ಕ ಯಾವ ತೊಗೊಳೋಣ ನೋಡ್ರಿ? 9ನೇ ತಿಂಗಳದ ತೊಗೊಳೋಣ. 9ನೇ ತಿಂಗಳ ಅಂತ ಹೇಳಿ ಅಂದಾಗ 3ನೇ ತಿಂಗಳ ತನಕ ಎಣಿಸ್ಬೇಕು. ಹಾಗಾಗಿ 9ನೇ ತಿಂಗಳ ಅಂದಾಗ ನಾವು 9ನೇ ತಿಂಗಳ ಬರಿತೀನಿ ಇಲ್ಲಿ. 9ನೇ ತಿಂಗಳು ನಾನು ಬರದೆ. 9ನೇ ತಿಂಗಳದಾಗ ಅವ ಏನು ಮಾಡ್ಯಾನಂದ್ರೆ ರಾಜು ಎನ್ನುವಂಥ ವ್ಯಕ್ತಿ ರೊಕ್ಕ ತೊಗೊಳೋಣ. ನಾವು ಇಲ್ಲಿ ತನಕ ಎಣಿಸ್ಬೇಕು 3ನೇ ತಿಂಗಳ ತನಕ. 9ನೇ ಹಿಡಿಬೇಕಾ ಹಿಡಿಬಾರ್ದು ಅನ್ನೋದು ಭಾಳ ಸಿಂಪಲ್. 1ನೇ ತಾರೀಕು ಬಂದಾಗ 6ನೇ ತಿಂಗಳನ್ನ ಹಿಡಿದಿದ್ದೀವಿ. 31ನೇ ತಾರೀಕಿಗೆ ನೀವು ರೂಮಿಗೆ ಹೋಗಿರಿ. ಹೋದಾಗ ಆ 9ನೇ ತಿಂಗಳ ಬಾಡಿಗೆ ಕೊಡು ಅಂದ್ರೆ ಕೊಡ್ತೀರೇನು? ಕಪಾಳಿ ಕುಡಿತೀರಿ ನೀವು. ಎಲ್ಲಿಂದ ಕುಡಿತೀರಿ ನೀವು? 10ನೇ ತಿಂಗಳಿಂದ ಕೊಡ್ತೀರಿ. ಹಾಗಾಗಿ ಇಲ್ಲಿ ಏನು ಮಾಡ್ಬಾರ್ದು? ನಾವು 9ನೇ ತಿಂಗಳನ್ನ ಹಿಡಿಬಾರ್ದು. ಇನ್ಸ್ಟೆಡ್ ಆಫ್ ದ್ಯಾಟ್ ನಾವೇನು ಮಾಡ್ತೀವಿ ಅಂದ್ರೆ 10ನೇ ತಿಂಗಳಿಂದ ಹೋಗ್ತೀವಿ. 10, 11, 12, 1, 2, 3 ಎಷ್ಟು ತಿಂಗಳಾಯ್ತು ರೀ? 6 ತಿಂಗಳಾಯ್ತು. ಹಾಗಾಗಿ ಇಲ್ಲೇನು ಬರೀನು ಅಂದ್ರೆ 6 ಬರೀಲೆ ನೀವು ಅಂದಂಗೆ. ನೆಕ್ಸ್ಟ್ 3ನೇದು 1ನೇ ತಾರೀಕು 12ನೇ ತಿಂಗಳ. 1ನೇ ತಾರೀಕು ಬಂದಾಗ ಏನು ಮಾಡ್ಬೇಕು? ಆ ತಿಂಗಳ ಹಿಡಿಬೇಕು. ಹಾಗಾಗಿ ನಾವು 12ರಿಂದ ಎಣಿಸ್ಕೋತ ಹೋಗೋನು. 12ರಿಂದ ಎಣಿಸ್ಕೋತ ಹೋದಾಗ ಸೊ 12, 1, 2, 3 3ನೇ ತಿಂಗಳ ತನಕ ಹೋಗ್ಬೇಕಾ? ಎಷ್ಟು ತಿಂಗಳಾಯ್ತು ಇಲ್ಲಿ? 4. ನೆಕ್ಸ್ಟ್ 31/3 ವರ್ಷ ಎಲ್ಲಿಗೆ ಎಂಡ್ ಆಗ್ತದೆ? 31/3 ಅವ್ರು ಕೊಟ್ಟಾರ. ಹಾಗಾಗಿ ಇದು ಏನಾಗ್ತದೆ ಅಂದ್ರೆ 0. ಕ್ಲಿಯರ್? ತಿಂಗಳುಗಳು ಬಂದು ಅಂದ್ರೆ ಎಲ್ಲ ಬಂದಂಗೆ. ಏನು ಮಾಡ್ಬೇಕಂದ್ರೆ ಪ್ರಾಡಕ್ಟನ್ನು ಕಂಡು ಇವಾಗ ಇಂಟು ಮಾಡ್ಬೇಕು ನೋಡ್ರಿ. 4,000 × 10 4,000 × 10 ಎಷ್ಟು ರೀ?
40,000. ನೆಕ್ಸ್ಟ್ 6,000 ಇಂಟು 6, 6 36,000. ಮೂರನೇದು 2,000 ಇಂಟು 4, 2,000 ಇಂಟು 4 ಅಂತೇಳಿ ಅಂದಾಗ 2 4 8, 8,000. ನೆಕ್ಸ್ಟ್ 0ಯಿಂದ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದಾಗ ನಮಗೇನು ಬರ್ತದೆ ಅಂತ ಹೇಳಿದಾಗ 0 ಬರ್ತದೆ. ಈಗ ಇವೆಲ್ಲವನ್ನ ಟೋಟಲ್ ಮಾಡಬೇಕು. 40 ಪ್ಲಸ್ 36 76, 76 ಪ್ಲಸ್ 4 ಎಷ್ಟಾಗ್ತದೆ, 76 ಪ್ಲಸ್ 8 ಎಷ್ಟಾಗ್ತದೆ ಅಂದ್ರೆ 84,000 ಆಯ್ತು. ನಮಗೇನು ಸಿಕ್ತು ಈಗ? ಟೋಟಲ್ ಪ್ರಾಡಕ್ಟ್ ಸಿಕ್ತು. ಟೋಟಲ್ ಪ್ರಾಡಕ್ಟ್ ಸಿಕ್ಕಾಗ ನಾವು ಇಲ್ಲಿ ಫಾರ್ಮುಲಾ ಏನದ ಅಂತೇಳಿ ಅಂದಾಗ, ಸೊ ನೀವು ಈ ಫಾರ್ಮುಲಾ ಮೇಲೆ ಹೋಗ್ಬೋದು, ಅಥವಾ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್, ಸಮ್ ಆಫ್ ಪ್ರಾಡಕ್ಟ್ ಅಂದ್ರೂ ಒಂದೇ, ಟೋಟಲ್ ಪ್ರಾಡಕ್ಟ್ ಅಂದ್ರೂ ಒಂದೇ. ಟೋಟಲ್ ಪ್ರಾಡಕ್ಟ್ ಅಂತನ್ರಿ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಪೂರ ಅನ್ರಿ, ಬರೀ ರೇಟ್ ಅನ್ಬೇಡ್ರಿ, ರೇಟ್ ಆಫ್ ಇಂಟ್ರೆಸ್ಟ್ ಏನ್ರಿ. ಯಾಕಂತ ಹೇಳಿದಾಗ ಲಾಸ್ಟ್ ಟೈಮ್ ಬರೀ ರೇಟ್ ಬರೋದಕ್ಕೆ 1 ಮಾರ್ಕ್ಸ್ ತೆಗ್ದ ನಾವು ಯಾವನ. ಓಕೆ, ಸೊ 1/12. ಸೊ ನಮ್ಗೆ ಆಲ್ರೆಡಿ ನಮಗೆ ಟೋಟಲ್ ಪ್ರಾಡಕ್ಟ್ ಗೊತ್ತದ. ಎಷ್ಟದ ಟೋಟಲ್ ಪ್ರಾಡಕ್ಟ್? 84,000 ರೂಪಾಯಿಗಳು. ಹಿಂಗಾಗಿ ಬರೀ 84,000 ರೂಪಾಯಿಗಳು. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕ್ವಶನ್ದಾಗ ಅವ್ರಿಗೆ ಕೊಟ್ಟರು ನೋಡ್ರಿ, ಎಷ್ಟು? 8%. ಹಾಗಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಹೆಂಗೆ ಬರೀತೀವಿ ನಾವು? 8/100. ನೆಕ್ಸ್ಟ್ ಇಂಟು ಕೊನೆಯಲ್ಲಿ ಏನದ? 1/12 ಅದ, 1/12 ಅಂತ ಹೊಡೀರಿ ಕ್ಯಾಲ್ಕುಲೇಟರ್ದಾಗ. 84,000 ಇಂಟು 8/100 ಇಂಟು 1/12 ಅಂತೇಳಿ ಹೊಡೆದಾಗ ನಿಮಗೆ 560 ನಿಮಗೇನಾಗ್ತಂದ್ರೆ ಆನ್ಸರ್ ಬರ್ತದೆ. ಬಂದಾಗ ಇದು ಲಾಸ್ಟಿಗೆ ಏನು ಬರೀಬೇಕಂದ್ರೆ, ಆದ್ದರಿಂದ ಇಂಟ್ರೆಸ್ಟ್ ಆನ್ ಯಾರ್ದು ಅಂತೇಳಿ ಅಂದಾಗ ಇಂಟ್ರೆಸ್ಟ್ ಆನ್ ರಾಜು ಡ್ರಾಯಿಂಗ್ಸ್ ಅಂತೇಳಿ ಅಂದು ರೂಪೀಸ್ 560 ಅಂತೇಳಿ ನೀವೇನು ಮಾಡ್ಬೇಕು? ಇದನ್ನ ಬಾಕ್ಸ್ ಹಾಕಿದ್ರೆ ನಿಮ್ದು ಏನಾಗ್ತಂದ್ರೆ ಕಂಪ್ಲೀಟ್ ಆಗ್ತದ. ಮುಂದೆ ಎರಡನೇ ಪ್ರಶ್ನೆಗೆ ಹೋಗೋಣ. ಸೊ ಎರಡನೇ ಪ್ರಶ್ನೆಯನ್ನ ನೀವು ವಿಡಿಯೋ ಪಾಸ್ ಮಾಡಿಟ್ಟು ನೀವು ಟ್ರೈ ಮಾಡ್ರಿ. ಈ ಆಲ್ರೆಡಿ ನೀವು ಜೆರಾಕ್ಸ್ ತಗೊಂಡಿದ್ರಂದ್ರೆ ಟ್ರೈ ಮಾಡ್ರಿ. ಇಲ್ಲಿಗೆ ಇದೊಂದು ನೋಡ್ರಿ, ನಿಮ್ಗೆ ಪೂರ ಅರ್ಥ ಆಗಿಬಿಡ್ತದೆ. ಸೊ ಇದೊಂದು ನೋಡ್ರಿ, ನಿಮ್ಗೆ ಅರ್ಥ ಆಗ್ತದೆ. ಒಂದೇದು ರಮೇಶ್ ಅಂಡ್ ಸುರೇಶ್ ಅವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ರಮೇಶ್ ಮತ್ತು ಸುರೇಶ್ ಅವರು ಇಬ್ಬರು ಪಾಲುದಾರರಾದಾರ. ರಮೇಶ್ ಡ್ರಾಯಿಂಗ್ಸ್ ಫಾರ್ ದ ಇಯರ್. ರಮೇಶ್ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ಯಾನಂದ್ರ ಹಣವನ್ನ ತಕೊಂಡಾನ. ಯಾವಾಗ ತಕೊಂಡಾಗ 2023 ಮತ್ತು 22 ಮತ್ತು 23ರಲ್ಲಿ ತಕೊಂಡಿದ್ದಾರೆ. ಮುಂದೆ ಹೆಂಗ್ ತಕೊಂಡಾರ ಅಂತೇಳಿ ಅಂದಾಗ ಇಲ್ಲಿ 6,000 1ನೇ ತಾರೀಕು ತಕೊಂಡ್ರ. ಸೊ ಇಲ್ಲಿ 1 2 3 4 ರೀತಿಯ ಡ್ರಾಯಿಂಗ್ಸ್ ಗಳನ್ನ ತಗೊಂಡಿದ್ದಾರೆ. ಪರ್ಸೆಂಟೇಜ್ ಎಷ್ಟದಂದ್ರ 12%. ವರ್ಷ ಯಾವ ಮುಗಿತಂದ್ರ 31/3/2023 ಮುಗಿತದ. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ರಿ, ಇಲ್ಲ ಅಂದ್ರೆ ನಾ ಕಂಟಿನ್ಯೂ ಹೇಳ್ತೀನಿ, ನೋಡ್ಕೊಂಡ್ಬಿಡ್ರಿ. ಇದೊಂದು ಒಂದೇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾರ್ದು ಅಂತೇಳಿ ಅಂದಾಗ ರಮೇಶ್. ಕ್ಯಾಲ್ಕುಲೇಷನ್ ಆನ್ ಇಂಟ್ರೆಸ್ಟ್ ಆನ್ ರಮೇಶ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತೇಳಿ ಬರೀಬೇಕು. ಮೊದಲನೇದಾಗಿ ಒಂದನೇ ತಿಂಗಳ 1ನೇ ಡೇಟ್ 1/6/2022 ಎಷ್ಟದ ಅಮೌಂಟ್? 6,000 ರೂಪಾಯಿ ಅದ. ಸೊ ಇಲ್ಲಿ 6ನೇ ತಿಂಗಳು ಹಿಡಿಬೇಕು. ಯಾಕ? 1ನೇ ತಾರೀಕಿಗೆ ಅದ. ಹಾಗಾಗಿ ನೋಡಿ 6 7 8 9 10 11 12 1 2 3 ಎಷ್ಟು ತಿಂಗಳಾಗ್ತದೆ? ಸೊ ಇಲ್ಲಿ 11 ತಿಂಗಳಾಗ್ತದೆ ನೋಡ್ರಿ. 6ನೇ ತಿಂಗಳನ್ನ ನಾವು ಹಿಡಿಬೇಕು. 6ನೇ ತಿಂಗಳನ್ನ ಹಿಡಿಬೇಕು. 6 7 8 9 10 11 12 1 2 3 10 ತಿಂಗಳಾಗ್ತದೆ. ಸೊ ಹಂಗಾಗಿ 10 ತಿಂಗಳು ಬರೆದಿ. ಎರಡನೇ ನೋಡೋಣ, ಗೆಸ್ ಮಾಡ್ರಿ. 30/9/2020 22 9ನೇ ತಿಂಗಳನ್ನ ಏನ್ ಮಾಡ್ಬೇಕು? ಇಲ್ಲಿ ಬಿಡಬೇಕು. ಹೌದಾ? ಎಷ್ಟು ಸೇಮ್ ಅದ ಗಳ ಲೆಕ್ಕಕ್ಕೆ, ಇದಕ್ಕೆ ಸ್ವಲ್ಪ ಸೇಮ್ ಇಟ್ಟಿನಿ. 9/2022 ರೊಕ್ಕ ಎಷ್ಟು ತಗೊಳೋಣ? 4,000 ರೂಪಾಯಿ ತಗೊಳೋಣ. ಸೊ ತಗೊಂಡಾಗ ಎಷ್ಟು ಬರ್ತದ ಅಂತೇಳಿ ಅಂದಾಗ 9ನೇ ತಿಂಗಳ ಬಿಡ್ರಿ. ಎಲ್ಲಿಂದ ಹಿಡಿಬೇಕು? 10 11 12 1 2 3 ಎಷ್ಟು ತಿಂಗಳ? 6 ತಿಂಗಳಾಯ್ತು ನೋಡ್ರಿ. ಸಿಂಪಲ್. ನೆಕ್ಸ್ಟ್ ಮೂರನೇದು ಏನದಂದ್ರೆ 30/11/2022 ಅದ. ಈ 11ನೇ ತಿಂಗಳು ಹಿಡಿಬಾರ್ದು. ಯಾಕೆ? 30ನೇ ಡೇಟ್ ಇದ್ದಾಗ ಹಿಡಿಬಾರ್ದು, 1ನೇ ತಿಂಗಳ ಹಿಡಿಬಾರ್ದು. ಹಂಗ 11 ಬಿಟ್ಟು ಇಲ್ಲಿ ತನ ಎಣಿಸ್ಬೇಕು, 3 ತನ. ಹಂಗಾಗಿ 12 1 2 3. ಹಂಗಾಗಿ ಎಷ್ಟು ತಿಂಗಳ? 4 ತಿಂಗಳ. ರೊಕ್ಕ ಎಷ್ಟು ತಗೊಳೋಣ? 2,000. ಎಷ್ಟು ತಿಂಗಳ? 4 ತಿಂಗಳ. ನೆಕ್ಸ್ಟ್ ಮೂರನೇದು ಏನು ಬರ್ತದ ಅಂತ ಹೇಳಿದಾಗ 1ನೇ ತಾರೀಕು 2ನೇ ತಿಂಗಳ 23 ತಗೊಳೋಣ. ಸೊ 2ನೇ ತಿಂಗಳ ಅಂತೇಳಿ ಅಂದಾಗ 1ನೇ ತಾರೀಕಿಗೆ ಅದ. ಹಾಗಾಗಿ 2ನೇ ತಿಂಗಳನ್ನ ನಾವು ಹಿಡಿಬೇಕು. ಹಾಗಾಗಿ 2 3. ಹಾಗಾಗಿ ಎಷ್ಟು ಬರ್ತದ ಅಂತೇಳಿ ಅಂದಾಗ 1,000 ಇಂಟು 1,000 ಇಂಟು 2 ಇಷ್ಟು ನಮಗೆ ಔಟ್ಸ್ಟ್ಯಾಂಡಿಂಗ್ ಬಂತು. ಇಸೋದು ನಾವು ಇಂಟು ಮಾಡ್ಕೋಬೇಕು. 10 6 60
ಸೊ 60,000 ನಾವು ಬರೆದೇವಿ. ನಾಲ್ಕಾರ್ಲೆ ಎಷ್ಟು ಅಂತ ಹೇಳಿದಾಗ 24,000 ಬರೀರಿ. ಮುಂದೆ 2 4 8,000 ರೂಪಾಯಿಯನ್ನ ಬರೀರಿ. ನೆಕ್ಸ್ಟ್ 10 2 1,000 ಇಂಟು 2 ಇದು ಎಷ್ಟಾಗ್ತದೆ ಅಂದ್ರೆ 2,000 ಆಗ್ತದೆ. ನಾವು ಟೋಟಲ್ ಮಾಡಿದಾಗ ಎಷ್ಟಾಗ್ತದೆ ಅಂತ ಹೇಳಿದಾಗ 94,000 ರೂಪಾಯಿ ನಮಗೆ ಬರ್ತದೆ. ಸೊ 60 20 80 84 90 94,000 ರೂಪಾಯಿ ನಮಗೆ ಬರ್ತದೆ. ನಮಗೆ ಟೋಟಲ್ ಪ್ರಾಡಕ್ಟ್ ಸಿಕ್ತು. ಫಾರ್ಮುಲಾ ಪ್ರಕಾರ ನಮಗೆ ಏನೇನು ಸಿಕ್ತು ಅಂತೇಳಿ ಅಂದಾಗ ಟೋಟಲ್ ಪ್ರಾಡಕ್ಟ್ ಸಿಕ್ತು ಎಷ್ಟು 94,000. ನೆಕ್ಸ್ಟ್ ಏನು ಸಿಕ್ತು ರೇಟ್ ಸಿಕ್ತು. ರೇಟ್ ಎಷ್ಟು ಪರ್ಸೆಂಟ್ ಅದ 12% ಅದ ರೇಟ್ ಸಿಕ್ತು. ಫಾರ್ಮುಲಾ ಹಾಕೊಂಡು ಏನು ಅಂತೇಳಿ ಅಂದಾಗ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಸೊ ಟೋಟಲ್ ಪ್ರಾಡಕ್ಟ್ ನೀವು ಬರೀಬೇಕು. ಟೋಟಲ್ ಪ್ರಾಡಕ್ಟ್ ಪೂರಾ ಬರೀಬೇಕು. ನೆಕ್ಸ್ಟ್ ರೇಟ್ ಅಷ್ಟೇ ಬರೀಬೇಡ್ರಿ, ರೇಟ್ ಆಫ್ ಇಂಟ್ರೆಸ್ಟ್ ಬರೀರಿ. ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಸೊ ನಮಗೆ ಟೋಟಲ್ ಪ್ರಾಡಕ್ಟ್ ಎಷ್ಟದ 94,000 ರೂಪಾಯಿ ಅದ ಸಾವುಕಾರ. ನೆಕ್ಸ್ಟ್ ಪರ್ಸೆಂಟೇಜ್ ಎಷ್ಟದ ಅಂತೇಳಿ ಅಂದಾಗ ಪರ್ಸೆಂಟೇಜ್ ಎಷ್ಟದ 12% ಅದ. ಸೊ ಹಂಗಾಗಿ ಇಂಟು 12 ಡಿವೈಡೆಡ್ ಬೈ 100 ಇಂಟು ಎಷ್ಟು ಅಂತೇಳಿ ಅಂದಾಗ 1/12. ಇದನ್ನು ನೀವು ಕ್ಯಾಲ್ಕುಲೇಟರ್ದಲ್ಲಿ ಹೊಡೆದಾಗ ನಾನು ಆಲ್ರೆಡಿ ಲೆಕ್ಕ ಮಾಡಿಟ್ಟಿದ್ದೀನಿ. ಹಂಗಾಗಿ 940 ನಿಮಗೆ ಏನ ಬರ್ತದೆ ಅಂದ್ರೆ ಆನ್ಸರ್ ಬರ್ತದೆ. ಹಾಗಾಗಿ ಇಂಟ್ರೆಸ್ಟ್ ಲಾಸ್ಟ್ ಕೊನೆಯಲ್ಲಿ ಇಂಟ್ರೆಸ್ಟ್ ಆನ್ ರಮೇಶ್ ಡ್ರಾಯಿಂಗ್ಸ್ ಅಂತೇಳಿ ಬರೆದು ಎಷ್ಟು ಬರೀಬೇಕಂದ್ರೆ 940 ಅಂತೇಳಿ ಬರೆದು ನೀವು ಬಾಕ್ಸ್ ಹಾಕಿಬಿಟ್ರಂದ್ರೆ ನಿಮಗೆ ಸಂಪೂರ್ಣ ಅಂಕಗಳು ಬರ್ತಾವ ಅಂತೇಳಿ ನಾವು ನೋಡೋಣ. ಮುಂದಿನ ವಿಡಿಯೋದಲ್ಲಿ 12 ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ನೀವು ಟ್ರೈ ಮಾಡ್ತೀರಾ ಮಾಡ್ರಿ, ಇಲ್ಲಿಗೆ ಬಾ ಅಂದ್ರೆ ಮುಂದಿನ ವಿಡಿಯೋವನ್ನು ನೀವು ನೋಡ್ರಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಜೈ ಹಿಂದ್.